ರಥೋತ್ಸವಕ್ಕೆ ಬಂದಿರತಕ್ಕಂತಹ ಭಕ್ತಾದಿಗಳಿಗೆ ನನ್ನ ವೈಯಕ್ತಿಕವಾಗಿ ಸಮಸ್ತ ಭಕ್ತಾದಿಗಳ ಪರವಾಗಿ ಬಸವೇಶ್ವರರ ಪಾದಗಳಿಗೆ ನಮಸ್ಕರಿಸಿ, ಇತಿಹಾಸದಲ್ಲಿ ರಸ್ತೆ ಮಾತಿಗೆ ತನ್ನದಾದಂತ ಒಂದು ವಿಶಿಷ್ಟತೆಯನ್ನು ಇದೆ. ಅದರಲ್ಲಿ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ನಡೆಯುವಂತಹ ಬಸವೇಶ್ವರರ ಈ ಒಂದು ರಥೋತ್ಸವದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋದ್ರ ಮುಖಾಂತರ ಒಂದು ಒಳ್ಳೆಕೊಂದಾಗಿ ನಡೆಯುವಂತಹ ಈ ಒಂದು ಕಾರ್ತಿಕ ಮಹೋತ್ಸವದ ಸಂದರ್ಭದಲ್ಲಿ ಇಲ್ಲಿ ಗ್ರಾಮದಿಂದ ಈ ಗ್ರಾಮಕ್ಕೆ ಸೇರಿರತಕ್ಕಂಥ ಒಂದು ಏನು ತೌರ್ಮಗೆ ಹೆಣ್ಣುಮಕ್ಕಳು ಬರೋದ್ರಿಂದ ಇರ್ಬೋದು, ಅದೇ ರೀತಿಯಾಗಿ ಬೇರೆ ಕಡೆಯಿಂದ ತಂದಂತ ಒಂದು ಸೊಸೆಯರಾಗಿರ್ಬೋದು, ಇಲ್ಲಿ ಯಾವುದೇ ಜಾತಿ ಕುಲ ಗೋತ್ರ ಅಂದರೆ ಇಲ್ಲಿ ಭಕ್ತಿಗೆ ಒಂದು ಹೆಸರಾಗಿರ್ತಕ್ಕಂಥ ಈ ಬಸವೇಶ್ವರರ ಜಾತ್ರೆ, ಈ ಒಂದು ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದ್ದೇವೆ. ಇಂಥ ಕೆಲವೇ ಕ್ಷೇತ್ರಗಳಲ್ಲಿ ನಾನು ಈ ಊರಿನ ಮಗನಾಗಿ ಇವತ್ತು ಶಾಸ್ತ್ರ ಆಗಿದ್ದೇನೆ ಅಂತ ಹೇಳಿದ್ರೆ ಬಸವೇಶ್ವರ ಆಶೀರ್ವಾದದಿಂದ ಮಾತ್ರ ಅನ್ನೋದನ್ನ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನನಗೆ ವಿಧಾನಸಭೆಗೆ ಹೋಗೋದಕ್ಕೆ ಪ್ರವೇಶ ಮಾಡಿಕೊಟ್ಟಂತ ಇವತ್ತು ಬಸವೇಶ್ವರರು ಮತ್ತು ಈ ಸಮಸ್ತ ಭಕ್ತಾದಿಗಳು ನನಗೆ ಈ ಋಣವನ್ನು ಕೊಟ್ಟಿದ್ದಾರೆ, ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇವತ್ತು ಚಿಕ್ಕಮಗಳೂರಿನಲ್ಲಿ ಎದುರು ನನ್ನ ಕರೆಯೋದು ಮಾತಿಕೆರೆ ಬಸಪ್ಪನವರ ಮನೆತನ ಅಂತ ಹೇಳಿ ಕರೀತಾ ಇದೆ, ಅದೆಲ್ಲದ ಹೆಮ್ಮೆ. ಹಾಗಾಗಿ ಚಿಕ್ಕಮಗಳೂರು ಮತ್ತು ಮಾತಿಕೆರೆ ನನಗೆ ಎರಡು ಕಣ್ಣುಗಳಿದ್ದಾಗೆ. ಹಾಗಾಗಿ ನನ್ನ ಕೊನೆ ಉಸಿರಿನವರಿಗೆ ಈ ಊರಿನ ಋಣವನ್ನು ತೀರಿಸಬೇಕಾಗಿದೆ. ಆ ಕಾರಣಕ್ಕೆ ಬಸವೇಶ್ವರರಲ್ಲಿ ನಾನು ಬೇಡ್ಕೊಳ್ಳದಿದ್ದರೆ ಉತ್ತಮವಾಗಿರ್ತಕ್ಕಂಥ ಮಳೆ ಬೇರೆ ಬಂದು ಇಲ್ಲಿ ಸಮಸ್ತ ಭಕ್ತರನ್ನ ಮತ್ತು ಜನ ಜಾನುವಾರುಗಳನ್ನ ಉತ್ತಮವಾಗಿರ್ತಕ್ಕಂತಹ ರೀತಿಯಲ್ಲಿ ಸಾಕಿ ಸರಿ ಈ ಒಂದು ರಥೋತ್ಸವ ನಿರ್ವಿಘ್ನವಾಗಿ ನೆರವೇರಲಿ ಅನ್ನಂತ ಮಾತನ್ನ ಹೇಳಕ್ಕೆ ಬಯಸಿ ಮತ್ತೊಮ್ಮೆ ನಿಮ್ಮೆಲ್ಲರ ಮತ್ತು ಬಸವೇಶ್ವರ ಆಶೀರ್ವಾದವನ್ನು ಪಡೆದು ಈ ಕ್ಷೇತ್ರದ ಸೇವೆಯನ್ನು ಮಾಡಲಿಕ್ಕೆ ಭಗವಂತನಿಗೆ